ನಮಸ್ಕಾರ ಎಲ್ಲರಿಗೂ. ನಾನು ಮಂಜುಳಾ ಪ್ರಕಾಶ್. ಎಲ್ಲ ಥರ ಚಟ್ನಿ ತಿಂದು ತಿಂದು ಸಾಕಾಗಿದೆಯಲ್ಲ. ಈಗ ಕ್ಯಾಪ್ಸಿಕಮ್ ಚಟ್ನಿ ಮಾಡೋಣ. ಇದು ತುಂಬಾ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಚಟ್ನಿ. ಒಂದು ಪ್ಯಾನ್ಗೆ ನಾನು ಕಡಲೆಕಾಯಿ ಬೀಜನ ಹುರಿದಿಟ್ಕೊಂಡಿದ್ದೀನಿ. ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಈಗ ಚೆನ್ನಾಗಿರೋಂಥದ್ದು 2 ಕ್ಯಾಪ್ಸಿಕಮ್ನ ಬೀಜ ತೆಗೆದ್ಬಿಟ್ಟು ತೊಳೆದು ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರದ್ದು ನೀವು ಒಂದ್ಸಲ ಚಟ್ನಿ ಮಾಡ್ಕೊಂಡು ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಯಜಮಾನ್ರಂತೂ ಅನ್ನ ಕೂಡ ಇದರಲ್ಲೇ ಕಲಿಸ್ಕೊಂಡು ತಿಂದರು. ಇಷ್ಟು ಫ್ರೈ ಆಗಬೇಕು ಕ್ಯಾಪ್ಸಿಕಮ್ಮು. ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇವಾಗ ನಾನು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಖಾರಕ್ಕೆ ಎಷ್ಟು ಬೇಕಷ್ಟು. ನಾನು ಸ್ವಲ್ಪ ಖಾರ ಜಾಸ್ತಿನೇ ಇರೋದ್ರಿಂದ 5-6 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ಸಣ್ಣದಾಗಿ ಒಂದು ಈರುಳ್ಳಿ ಕಟ್ ಮಾಡೋಕೆ ಹೋಗ್ತಾಯಿದ್ದೀನಿ. ಒಂದು ಸಣ್ಣ ಈರುಳ್ಳಿ, 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಶುಂಠಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇವಾಗ ಆಗಿದೆ. ತುಂಬ ಸುಲಭ, ತುಂಬಾ ರುಚಿ ಇರುವಂಥದ್ದು. ಈಗ ಒಂದು ಅರ್ಧ ಬಟ್ಲಷ್ಟು ತೆಂಗಿನಕಾಯಿ ತುರಿದ್ಬಿಟ್ಟು ಆ ಪ್ಯಾನ್ಗೆ ಹಾಕ್ಕೋತಾ ಇದ್ದೀನಿ. ಅದು ಕೂಡ ಚೆನ್ನಾಗಿ ಮಿಕ್ಸ್ ಆಗಲಿ. ಮಧ್ಯಾಹ್ನ ಗಂಟ ಆದರೂ ಈ ಚಟ್ನಿ ಏನೂ ಹಾಳಾಗಲ್ಲ. ಎಲ್ಲ ಹುರಿದಿರೋದ್ರಿಂದ ತುಂಬಾ ರುಚಿ ಇರುತ್ತೆ. ನೀವು ಒಂದ್ಸಲ ಮಾಡಿಬಿಟ್ಟು ನೋಡಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಯಾವಾಗೂ ಕಾಯಿ ಚಟ್ನಿ, ಕಡಲೆ ಚಟ್ನಿ, ಕಡಲೆಕಾಯಿ ಬೀಜ ಚಟ್ನಿ, ಟೊಮೊಟೊ ಚಟ್ನಿ, ಈರುಳ್ಳಿ ಎಲ್ಲ ಥರದ್ದು ನಾನು ಚಟ್ನಿಗಳು ಹಾಕಿದ್ದೀನಿ. ನೀವು ಬೇಕಂದರೆ ನೋಡಿ, ಬಾಕ್ಸಲ್ಲಿರುತ್ತೆ ನೋಡಿ. ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಆಗಲೇ ಸ್ವಲ್ಪ ಕಡಲೆಕಾಯಿ ಬೀಜ ಹುರ್ಕೊಂಡಿದ್ನಲ್ಲ, ಅದನ್ನು ಹಾಕ್ಕೋತಾ ಇದ್ದೀನಿ. ಅದ್ರ ಜೊತೆಲೇ ಇನ್ನೊಂದ್ಸಲ ಫ್ರೈ ಆಗಲಿ. ಈಗ ತಣ್ಣಗಾಗಕ್ಕೆ ಬಿಡೋಣ. ಇದನ್ನು ಪೂರ ತಣ್ಣಗಾಗಬೇಕು. ಗ್ಯಾಸ್ ಆಫ್ ಮಾಡಿದ್ದೀನಿ. ಅದನ್ನು ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ ನಾನು. ಈಗ ತಣ್ಣಗಾಗಿದೆ. ಈಗ ಒಂದು ಮಿಕ್ಸಿ ಜಾರ್ಗೆ ಅದನ್ನು ಹಾಕ್ಕೊಳ್ಳೋಣ. ಹುರಿದಿಟ್ಕೊಂಡಿದ್ದಂಥ ಐಟಮ್ಸು, ಕ್ಯಾಪ್ಸಿಕಮ್ ಮತ್ತೆಲ್ಲ. ಅದ್ಭುತವಾದ ರುಚಿ ಇರೋಂಥ ಚಟ್ನಿ ಇದು. ಇದಕ್ಕೇನು ಕೊತ್ತಂಬರಿ ಎಲ್ಲ ಏನೂ ಬೇಡ, ಯಾಕಂದರೆ ಕ್ಯಾಪ್ಸಿಕಮ್ಮೇ ಗ್ರೀನಾಗಿ ಬಂದಿರುತ್ತೆ. ಈಗ ನಮ್ಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ನಿಮಗೆ ಕೈ ಅಳತೆ ಆದರೆ ಕೈ ಅಳತೆ, ಸ್ಪೂನ್ ಹಾಕ್ತಾರೆ ಸ್ಪೂನ್ ಅಳತೆ. ಈಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೋಬೇಕು. ಆಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೆಳು ಗಟ್ಟಿ ಮಾಡಿಕೊಡ್ರಿ. ಬಂದಿದ್ದೀನಿ. ಈ ಥರ ರುಬ್ಬಬೇಕು. ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಈಗ ಒಂದು ಸಣ್ಣದಾಗಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ ಸಿಡಿತಾ ಇರೋವಾಗಲೇ 1-2 ಕರಿಬೇವು ಹಾಕ್ಕೋಬೇಕು ಮುರಿದು. ಕರಿಬೇವು ಹಾಕ್ಕೊಂಡಿದ್ದೀನಿ. ಇಷ್ಟೇ, ಇದು ಸಿಂಪಲ್ ಚಟ್ನಿ. ಭಾಳ ರುಚಿ ಅಂದರೆ ಭಾಳ ರುಚಿ ಇರುತ್ತೆ. ನೀವು ಒಂದ್ಸಲ ಮಾಡಲೇಬೇಕು.
ಮಾಡಿಬಿಟ್ಟು ಕಮೆಂಟಲ್ಲಿ ಹೇಳಿ ಈ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ನೀವು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಿಸ್ ಮಾಡ್ಕೋಬೇಡಿ. ಬೆಲ್ಲೈಕನ್ ಒತ್ತಿ ಪ್ಲೀಸ್ ಸಪೋರ್ಟ್ ಮಾಡಿ, ಒಂದು ಲೈಕ್ ಕೊಡಿ. ಈಗ ಚಟ್ನಿ ರೆಡಿ. ನಾನಿವತ್ತು ಇಡ್ಲಿ ಮಾಡಿದ್ದೀನಿ, ಇಡ್ಲಿ ಚಿತ್ರಾನ್ನ ಮಾಡಿದ್ದೀನಿ. ನಮ್ಮ ಮನೆಯವರಂತೂ ಈ ಚಟ್ನಿಲೇ ಎಲ್ಲ ತಿಂದ್ಬಿಟ್ರು, ಸಾಂಬಾರಲ್ಲೇ ತಿಂದಿಲ್ಲ. ಅಷ್ಟು ರುಚಿಯಾಗಿತ್ತು ಈ ಚಟ್ನಿ. ಮುದ್ದೆಗಂತೂ ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ತೆಳು ಮಾಡ್ಕೊಬಿಟ್ರೆ ಮುದ್ದೆ ತಿನ್ಬೋದು ಇದರಲ್ಲಿ. ಮುದ್ದೆ ಬಿಸಿ ಬಿಸಿ ಸೊಸೈಟಿ